ನಾವು ನಿಮ್ಮಿಂದಲೇ ನಾವು ಅಲ್ಲ ಇವತ್ತು ನಿಲ್ಸ್ಕೊಂಡ್ ಬರ್ಬೋದಾಯ್ತು. ನಮ್ ಕೆಲಸ ನಡೀತಾ ಐತೆ, ನಾವಿಲ್ಲಿ ಕೂತ್ಕೊಂಡ್ರೆ ನಮ್ ಕೆಲಸ ನಡೀತಾ ಐತೆ. ಯಾವತ್ತೂ ನಿಲ್ಸಿಲ್ಲ ನಮ್ಮನ್ನ. ಪಂಚಾಯತಿ ತಗೊಂಡ್ಬರೋದು ನಿಮ್ಮನೆ ಬಾಲಿಗೆ ಬರ್ತಾ ಇದ್ದೀವಿ ನಾವು. ನಿಮ್ಮನೆ ಬಾಲಿಗೆ ಬರ್ತಾ ಇರೋದು ನಾವು. ಅವ್ರೇ ಕಣ್ರಿ ನಮ್ಗೆ ದೇವ್ರು. ಇವಾಗ ನೀನ್ ಏನ್ ಮಾಡ್ಕೊಂತ ನಮಗೆ ಅವರೇ ದೇವ್ರು ನಮ್ಗೆ. ನೀರ್ ಬೇಕು ಅಂತ ನೀನ್ ನನಗೆ ಕೇಳ್ತೀಯ. ನಾಳೆ ದಿನ ಅವ್ರು ಮಾತಾಡಲ್ಲ, ನಾನ್ ನಿನ್ ಬಾಗ್ಲಿಗೆ ಬಂದು ಮಾತಾಡ್ಬೇಕು. ನೀನ್ ನನ್ನ ಹುಡುಕ್ಬೇಕು, ನಾನ್ ನಿನ್ ಹುಡುಕ್ಬೇಕು. ಅವ್ರೇನು ಹೋಗ್ತಾರೆ ನೋಡುವಂತ ಅಧಿಕಾರಿಗಳು ಕರೆಯಾಗಲ್ಲ. ಅಲ್ಲ ಇವ್ರು ಕೊಡಕ್ ಆಗ್ತೈತಾ ಆಗಲ್ವಾ? ಆಗ್ತಾ ಇದೆ. ಮತ್ತೆ ಯಾಕೆ ಕೊಡ್ತಾ ಇಲ್ಲ? ಪೆಂಡಿಂಗ್ ಇಕ್ಕಿದ್ದೀರಾ? ಯಾಕೆ ಕೊಡ್ತಾ ಇಲ್ಲ ಮತ್ತೀಗ? ಸರ್ ಅವ್ರಿಗೆ ಏನಾಯ್ತು ಕ್ಲಿಯರ್ ಮಾಡಿ ಅಂತ ಈ ವಾರ ಮಾಡಿ ಸಾಹೇಬ್ರು ಬಂದ ತಕ್ಷಣ ಅವ್ರ ಸ್ಪೆಸಿಮೆನ್ ಚೇಂಜ್ ಮಾಡಿ ಅದರಲ್ಲೂ ಸಹ ಒಂದು ಕೊಡುವಂತ ವ್ಯವಸ್ಥೆ ಮಾಡಿ. ಸ್ಪೆಸಿಮೆನ್ ಚೇಂಜ್ ಆಗಿರೋ ಪೇಮೆಂಟ್ಗಳು ಮಾತ್ರ ಯಾವ ನಿಂತಿಲ್ಲ. ಸ್ಪೆಸಿಮೆನ್ ಚೇಂಜ್ ಮಾಡಿಸ್ಕೊಂಡಿಲ್ಲ ಅಣ್ಣ, ಮಾಡಿಸ್ಕೊಂಡೇ ಇಲ್ಲ. ಅಲ್ಲಿ 2 ತಿಂಗಳ ವೇತನ ಮಾತ್ರ ಫ್ರೆಶಪ್ಪು ಬಾಕಿ ಇರುತ್ತೆ. ಅದು ಈಗ ತ್ರೈಮಾಸಿಕ ಅನುದಾನ ಮತ್ತು ಈ ವಾರದಲ್ಲಿ ರಿಲೀಸ್ ಆಗುತ್ತೆ. ರಿಲೀಸ್ ಆದಮೇಲೆ 6 ಲಕ್ಷ ಬರುತ್ತೆ. ಪರ್ ಮಂತು 1,82,000 ಬೇಕಾಗುತ್ತೆ. 3 ಜನ ವಾಟರ್ಮನ್ಗೆ ಡಿಸೆಂಬರ್ ತಿಂಗಳಿಗೆ ಆಗಬೇಕು, 3 ಜನ ಸ್ಟಾಫ್ಗೆ, ಮತ್ತು ಜನವರಿ ಫೆಬ್ರವರಿ 9 ಜನದ್ದು ಸ್ಯಾಲ್ರಿ ಆಗಬೇಕು. ನಮ್ಗೆ 6 ಲಕ್ಷ ಕ್ರೆಡಿಟ್ ಆದ ತಕ್ಷಣ ಕೂಡಲೇ ನಾವು ವೇತನ ಮಾಡೋದಕ್ಕೆ ನಾವು ಪ್ರಾವಿಷನ್ 5 ಇಯರ್ಸ್ ಬ್ಯಾಕ್ದು ಇತ್ತು. ಹಾಗಾಗಿ ನಾವು 1 ತಿಂಗಳ ಹೆಚ್ಚುವರಿ ಸಂಬಳ ಯಾವುದೇ ಬಿಲ್ ಮಾಡೋದಕ್ಕೆ ನಾವು ಮೇಲಧಿಕಾರಿಗಳ ಒಂದು ಅನುಮತಿಯನ್ನು ಪಡೆದು ಮಾಡಬೇಕು. ಮತ್ತು ಅವರ ಅನುಮತಿಯನ್ನು ಪಡೆದು ಕ್ರಮ ಕೈಗೊಳ್ಳಬೇಕು. ಪಂಚಾಯತಿ ವಾಟರ್ಮ್ಯಾನು ನನಗೆ 7 ತಿಂಗಳಿಂದ ಸಂಬಳ ಬರ್ತಾ ಇಲ್ಲ. ನಮ್ಮ ಮನೆ ಕಡೆ ನಡೆಯೋದು ಸ್ವಲ್ಪ ಕಷ್ಟ ಆಗ್ಬಿಡ್ತೈತೆ. ಇರಲಿ ತೊಂದರೆ ಇಲ್ಲ. ನಾವು ಸುಮಾರು 5 ವರ್ಷಕ್ಕಿಂತಲೂ ಕೇಳ್ತಲೇ ಬರ್ತಾ ಇದ್ದೀವಿ. ಹಳೆ ಸಂಬಳ ಅದು ಹಾಕಲಿಲ್ಲ, ಹೊಸ ಸಂಬಳ ಕೇಳ್ತಲೇ ಬರ್ತಾ ಇದ್ದೀವಿ. ಇವತ್ತು ಹಾಕ್ತೀವಿ, ನಾಳೆ ಹಾಕ್ತೀವಿ ಅಂತ ಇದನ್ನೇ ಸಬು ಬೀಳ್ತಾವ್ರೆ ಬಿಟ್ರೆ ನಮ್ಗೆ ಯಾವುದೇ ಸಂಬಳ ಆಗ್ತಾ ಇಲ್ಲ. ನಾವು ಗಾಡಿ ಪೆಟ್ರೋಲ್ ವಂಚಾಕೂ ಕಷ್ಟ ಆಗ್ಬಿಡ್ತೈತೆ. ನಾವು ಇದನ್ನ ನಂಬ್ಕೊಂಡು ಬೇರೆ ನಮಗೂ ಯಾವಾಗಲೂ ಇಟ್ಕೊಂಡಿರ್ತೀವಿ. ಯಾವುದಕ್ಕೂ ಎಲ್ಲದಕ್ಕೂ ಅನಾನುಕೂಲ ಆಗ್ಬಿಟ್ಟೈತೆ. ಹಂಗಾಗಿ ಏನಾರ ಮಾಡಿ ನಮ್ಗೆ ಸಂಬಳ ಹಾಕ್ಸ್ಕೊಡ್ಬೇಕು. ಎಷ್ಟು ಜನ ಇದ್ದೀರಿ ವಾಟರ್ಮನ್ಗಳು? ನಾವು ಈಗ ಆಲ್ರೆಡಿ 7 ಜನ. ಬೇರೆಯವರಿಗೆ ಕೊಡ್ತಾರ ಅಂತಂದ್ರಲ್ಲ, ಅದು ಬಿಲ್ ಕಲೆಕ್ಟರ್, ಕಂಪ್ಯೂಟರ್ ಆಪರೇಟರ್, ಅಟೆಂಡರ್ಗೆ ಇವ್ರಿಗೆ ಕಂಪ್ಲೀಟ್ ಆಗಿದೆ. ನಮಗ್ ಮಾತ್ರ ವಾಟರ್ಮ್ಯಾನ್ಗಳಿಗೆ ಮಾತ್ರ ಬ್ಯಾಲೆನ್ಸ್ ಇದೆ. ಭ್ರಷ್ಟಾಚಾರ ಮಾಡಿದಾರೆ ಅಂತ ಏನ್ ಮಾಡಿದ್ರು? ಭ್ರಷ್ಟಾಚಾರ ಏನಾಗಿದೆ ಹೇಳಿದ್ರೆ ತಪ್ಪು ಮಾಡ್ಕೊಂಡ್ರು ನಾವು ನೋಡಿಲ್ಲ, ಕೇಳಿಲ್ಲ. ನಮ್ಗೆ ಸಂಬಳ ಅಷ್ಟೇ ನಾವು ಕೇಳ್ತಾ ಇರೋದು.